ಡಿಯರ್ ಸ್ಟೂಡೆಂಟ್ಸ್, ನಿಮ್ಮ ಪರೀಕ್ಷೆಯಲ್ಲಿ ರೀರೈಟ್ ಆಸ್ ಡೈರೆಕ್ಟೆಡ್ ಅಂತಕ್ಕಂತಹ ಎರಡು ಕಡೆ ಈ ಒಂದು ಪ್ರಶ್ನೆಯನ್ನು ಕೇಳಿರ್ತಾರೆ. ಸುಮಾರು 6 ಅಂಕಗಳನ್ನು ನೀವು ಪಡೆದುಕೊಳ್ಬಹುದು. ಒಂದು ಕಡೆ 4 ಅಂಕ ಇರುತ್ತೆ, ಮತ್ತೊಂದು ಕಡೆ 2 ಅಂಕ ಇರುತ್ತೆ. ಸೊ ಟೋಟಲ್ ಇಲ್ಲಿ ಈ ಒಂದು ರೀರೈಟ್ ಆಸ್ ಡೈರೆಕ್ಟೆಡ್ ಅನ್ನೋದ್ರ ಮೇಲೆ 6 ಅಂಕಗಳನ್ನು ನೀವು ಪಡೆದುಕೊಳ್ಬಹುದು. ಸೊ ಇಲ್ಲಿ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಅನ್ನು ನಾವು ಡಿಸ್ಕಷನ್ ಮಾಡ್ತಾ ಹೋಗ್ತೇವೆ. ಮೊದಲನೇ ಸೆಟ್ ಅಲ್ಲಿ ಗಮನಿಸಿ, ಮೌಂಟ್ ಎವರೆಸ್ಟ್ ಈಸ್ ಡ್ಯಾಶ್ ಟಾಲೆಸ್ಟ್ ಮೌಂಟೇನ್ ಪೀಕ್ ಇನ್ ದ ವರ್ಲ್ಡ್ ಅಂತ ಇದೆ. ಸೊ ಇಲ್ಲಿ ಯೂಸ್ ಅಪ್ರೋಪ್ರಿಯೇಟ್ ಆರ್ಟಿಕಲ್ ಅಂತ ಕೇಳಿದ್ದಾರೆ. ಸೊ ವಿದ್ಯಾರ್ಥಿಗಳೇ, ಆರ್ಟಿಕಲ್ ಅನ್ನ ಫಿಲ್ ಮಾಡಬೇಕು ಅಂದ್ರೆ ಎಲ್ಲಿ ಡ್ಯಾಶ್ ಕೊಟ್ಟಿರ್ತಾರಲ್ವಾ, ಅದರ ನೆಕ್ಸ್ಟ್ ಇರ್ತಕ್ಕಂತಹ ವರ್ಡ್ ಅನ್ನ ನಾವು ಗಮನಿಸಬೇಕಾಗುತ್ತೆ. ಸೊ ಇಲ್ಲಿ ಟಾಲೆಸ್ಟ್ ಅಂತ ಕೊಟ್ಟಿದ್ದಾರೆ. ಟಾಲೆಸ್ಟ್ ಅನ್ನೋದನ್ನ ಗಮನಿಸಿ ವಿದ್ಯಾರ್ಥಿಗಳೇ, ಇದೊಂದು ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಆಗಿದೆ. ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಅಂದ್ರೆ ಟಾಲ್ ಇರೋದನ್ನ ಟಾಲರ್, ಟಾಲೆಸ್ಟ್ ಅಂತ ಹೇಳ್ತೇವೆ. ಸೊ ಟಾಲ್ ಅನ್ನೋದು ಪಾಸಿಟಿವ್ ಡಿಗ್ರಿ, ಟಾಲರ್ ಅನ್ನೋದು ಕಂಪ್ಯಾರಿಟಿವ್, ಮತ್ತು ಟಾಲೆಸ್ಟ್ ಅನ್ನೋದು ಸೂಪರ್ಲೇಟಿವ್ ಡಿಗ್ರಿ ಆಗಿರುತ್ತೆ. ಅದೇ ರೀತಿ ಸ್ಮಾಲ್ ಇದ್ರೆ ಸ್ಮಾಲ್, ಸ್ಮಾಲರ್, ಸ್ಮಾಲೆಸ್ಟ್ ಅಂತ ಬರುತ್ತೆ. ಸೊ ಸ್ಮಾಲೆಸ್ಟ್ ಅನ್ನೋದು ಸೂಪರ್ಲೇಟಿವ್ ಡಿಗ್ರಿ ಆಗುತ್ತೆ. ಸೊ ಈ ರೀತಿ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಇರ್ತಕ್ಕಂತಹ ಅಡ್ಜೆಕ್ಟಿವ್ ಏನಾದರೂ ಇದ್ರೆ ಬ್ಲಾಂಕ್ ಆದ್ಮೇಲೆ ಅಲ್ಲಿ ನಾವು ಡೆಫಿನಿಟ್ ಆರ್ಟಿಕಲ್ ಆದಂತಹ ದ ಅನ್ನ ಫಿಲ್ ಮಾಡಬೇಕು. ಸೊ ನೆನಪಿಟ್ಕೊಳ್ಳಿ, ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಇದ್ರೆ ಹಿಂದ್ಗಡೆ ಡೆಫಿನಿಟ್ ಆರ್ಟಿಕಲ್ ದ. ಇನ್ನು ಸೆಕೆಂಡ್ ಒನ್, ರೀಅರೇಂಜ್ ದ ಸೆಗ್ಮೆಂಟ್ಸ್ ಇಂಟು ಎ ಮೀನಿಂಗ್ಫುಲ್ ಸೆಂಟೆನ್ಸ್ ಅಂತಕ್ಕಂತಹ ಕ್ವಶನ್ ಕೊಟ್ಟಿದ್ರೆ, ಲವ್ ಎವ್ರಿಥಿಂಗ್ ಆ್ಯಂಡ್ ಫೇರ್ ಈಸ್ ವಾರ್ ಇನ್ ಅಂತ ಇದೆ. ಸೊ ಇಲ್ಲಿ ಫಸ್ಟಿಗೆ ಬರ್ತಕ್ಕಂಥದ್ದು ಎವ್ರಿಥಿಂಗ್ ಬರಬೇಕು. ಎವ್ರಿಥಿಂಗ್ ಈಸ್ ಫೇರ್ ಇನ್, ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಅಂತ ಬರುತ್ತೆ. ಲವ್ ಆ್ಯಂಡ್ ವಾರ್. ಸೊ ಈ ರೀತಿ ನೀವು ಈ ಸೆಗ್ಮೆಂಟ್ಗಳನ್ನು ಜೋಡಿಸಿ ಸರಿಯಾಗಿ ಬರೀಬೇಕು. ಇನ್ನು ನೆಕ್ಸ್ಟ್, ಒನ್ ಆಫ್ ಮೈ ಫ್ರೆಂಡ್ಸ್ ಡ್ಯಾಶ್ ಅ ಬ್ಯೂಟಿಫುಲ್ ಭರತನಾಟ್ಯಂ ಡಾನ್ಸರ್ ಅಂತ ಇದೆ. ಸೊ ವಿದ್ಯಾರ್ಥಿಗಳಿಗೆ ಗಮನಿಸಬೇಕು, ಇಲ್ಲಿ ಫ್ರೆಂಡ್ಸ್ ಅಂತ ಇದೆ. ಸೊ ಇದು ಪ್ಲೂರಲ್ ಅಂತ ಅನ್ಕೊಂಡು ಏನ್ ಮಾಡ್ತಾರೆ, ಅನೇಕ ವಿದ್ಯಾರ್ಥಿಗಳು ಆರ್ ಅನ್ನ ಸೆಲೆಕ್ಟ್ ಮಾಡಿ ಹಾಕ್ಬಿಡ್ತಾರೆ. ಬಟ್ ಇಲ್ಲಿ ನಾವು ನೋಡ್ಬೇಕಾಗಿರೋದು ಆರ್ ಅನ್ನಲ್ಲ, ಒನ್ ಅಂತಕ್ಕಂತಹ ಸಬ್ಜೆಕ್ಟ್ ಅನ್ನ ನೋಡ್ಬೇಕಾಗುತ್ತೆ. ಸೊ ಇಲ್ಲಿ ಒನ್ ಅನ್ನೋದೇ ಇದರ ಒಂದು ಸಬ್ಜೆಕ್ಟ್ ಆಗಿರುತ್ತೆ. ಸೊ ಇದು ಸಿಂಗ್ಯುಲರ್ ಆಗಿರೋದ್ರಿಂದ ನಾವು ಇಲ್ಲಿ ಈಸ್ ಅನ್ನ ತೆಗೆದುಕೊಂಡು ಬರೀಬೇಕಾಗುತ್ತೆ. ಒನ್ ಆಫ್ ಮೈ ಫ್ರೆಂಡ್ಸ್ ಈಸ್ ಅ ಬ್ಯೂಟಿಫುಲ್ ಭರತನಾಟ್ಯಂ ಡಾನ್ಸರ್ ಅಂತ ಆಗುತ್ತೆ. ಇನ್ನು ನೆಕ್ಸ್ಟ್ ನೋಡಿ, ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಅಂತ ಕೊಟ್ಟಿದ್ರೆ, ಸೊ ವರ್ಬ್ ಫಾರ್ಮ್ ಅನ್ನ ಇಲ್ಲಿ ಫಿಲ್ ಮಾಡಬೇಕು. ಗಾಡ್ ಡ್ಯಾಶ್ ದೋಸ್ ಹೂ ಹೆಲ್ಪ್ ದೆಮ್ಸೆಲ್ವ್ಸ್ ಅಂತ ಇದೆ. ಸೊ ಇಲ್ಲಿ ಹೆಲ್ಪ್ ಅನ್ನು ನಾವು ಹೆಲ್ಪ್ಸ್ ಅಂತ ಬರಿಬೇಕಾಗುತ್ತೆ. ಕಾರಣ ಇಷ್ಟೇನೆ ವಿದ್ಯಾರ್ಥಿಗಳೇ, ಗಾಡ್ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿದೆ. ಸೊ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇರಬೇಕು, ಮತ್ತು ಸೆಂಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿದ್ರೆ ವರ್ಬ್ಗೆ ನಾವು ಎಸ್ ಅನ್ನ ಸೇರಿಸ್ತೇವೆ ವಿದ್ಯಾರ್ಥಿಗಳೇ. ಇನ್ನು ಇನ್ನೊಂದು ಸೆಟ್ ಅನ್ನ ಗಮನಿಸ್ತಾ ಹೋಗಿ ವಿದ್ಯಾರ್ಥಿಗಳೇ, ಇಲ್ಲಿ ಪ್ರಾಪರ್ ಆರ್ಟಿಕಲ್ ಫಿಲ್ ಮಾಡಲಿಕ್ಕೆ ಫಸ್ಟ್ ಕೇಳಿದರೆ, ಸವಿತಾ ಈಸ್ ಡ್ಯಾಶ್ ಇಂಟ್ರೆಸ್ಟಿಂಗ್ ಪರ್ಸನ್ ಅಂತ ಇದೆ. ಸೊ ಇಲ್ಲಿ ಡ್ಯಾಶ್ ಆದ್ಮೇಲೆ ಇರ್ತಕ್ಕಂತಹ ಇಂಟ್ರೆಸ್ಟಿಂಗ್ ಅನ್ನ ಗಮನಿಸಿ. ಇದನ್ನ ನಾವು ಇಂಟ್ರೆಸ್ಟಿಂಗ್, ಇದರಿಂದ ಓವೆಲ್ ಸೌಂಡ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಓವೆಲ್ ಅಂದ್ರೆ ಸ್ವರ ಅಂತೇಳಿ. ಸೊ ಸ್ವರದ ಸೌಂಡ್ ಇಂದ ಸ್ಟಾರ್ಟ್ ಆಗಿದ್ರೆ ನಾವು ಯಾವಾಗಲೂ ಕೂಡ ಆನ್ ಆರ್ಟಿಕಲ್ ಅನ್ನ ಫಿಲ್ ಮಾಡ್ತೇವೆ. ಸರಿಯಾಗಿ ನೆನಪಿಟ್ಕೊಳ್ಳಿ. ಇನ್ನು ಸೆಕೆಂಡ್, ಆರ್ ನ್ಯೂಮರಸ್ ಇನ್ ಲ್ಯಾಂಗ್ವೇಜಸ್ ಇಂಡಿಯಾ ದೇರ್ ಅಂತ ಇದೆ. ಸೊ ಇಲ್ಲಿ ದೇರ್ ಅನ್ನೋದು ಫಸ್ಟ್ ಬರುತ್ತೆ. ದೇರ್ ಆರ್ ಅಂತ, ದೇರ್ ಆರ್ ನ್ಯೂಮರಸ್ ಲ್ಯಾಂಗ್ವೇಜಸ್ ಇನ್ ಇಂಡಿಯಾ. ಸೊ ಈ ರೀತಿ ಬರಬೇಕು, ದೇರ್ ಆರ್ ನ್ಯೂಮರಸ್ ಲ್ಯಾಂಗ್ವೇಜಸ್ ಇನ್ ಇಂಡಿಯಾ ಅಂತೇಳಿ ನೀವು ಈ ಸೆಂಟೆನ್ಸ್ ಅನ್ನ ಬರೀಬೇಕಾಗುತ್ತೆ. ಇನ್ನು ಅಪ್ರಾಪ್ರಿಯೇಟ್ ವರ್ಬ್ ಅನ್ನ ಕೇಳಿರ್ತಕ್ಕಂಥದ್ದು, ದ ಪ್ರಾಬ್ಲಮ್ ಆಫ್ ದ ಪೀಪಲ್. ಸೊ ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಿ, ದ ಪ್ರಾಬ್ಲಮ್ ಆಫ್ ದ ಪೀಪಲ್. ಪೀಪಲ್ ಅಂದ್ರೆ ಜನಗಳು. ಸೊ ಇದು ಪ್ಲೂರಲ್ ಅಂತ ಅನ್ಕೋಬೇಡಿ. ಇಲ್ಲಿ ಗಮನಿಸಿ, ಸಬ್ಜೆಕ್ಟ್ ನ ದ ಪ್ರಾಬ್ಲಮ್ ಅಂತ ಇದೆ, ಜನಗಳ ಸಮಸ್ಯೆ. ಸೊ ಇದು ಸಿಂಗ್ಯುಲರ್ ಆಗಿದೆ. ಸೊ ಸಿಂಗ್ಯುಲರ್ ಆಗಿರೋದ್ರಿಂದ ನಾವು ಈಸ್ ಅನ್ನ ತೆಗೆದುಕೊಂಡು ಬರಿಬೇಕಾಗುತ್ತೆ. ದ ಪ್ರಾಬ್ಲಮ್ ಆಫ್ ದ ಪೀಪಲ್ ಈಸ್ ಸಾಲ್ವ್ಡ್ ಈಸಿಲಿ ಬೈ ದ ಸಿಇಒ ಅಂತ. ಇನ್ನು ನೆಕ್ಸ್ಟ್, ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇಲ್ಲಿ ಕೇಳಿದ್ರೆ, ವೆನ್ ದ ಫೋನ್ ರ್ಯಾಂಗ್ ಐ ಡ್ಯಾಶ್ ಬಾತ್ ಅಂತ ಇದೆ. ಸೊ ನೋಡಿ, ಎರಡು ಘಟನೆಗಳು ನಡೀತಾ ಇದ್ದಾವೆ. ವೆನ್ ದ ಫೋನ್ ರ್ಯಾಂಗ್ ಅಂದ್ರೆ ಫೋನ್ ರಿಂಗ್ ಆಗ್ತಾ ಇರಬೇಕಾದ್ರೆ ಐ ವಾಸ್ ಟೇಕಿಂಗ್ ಅಂತ ಬರಬೇಕು ವಿದ್ಯಾರ್ಥಿಗಳೇ. ಪಾಸ್ಟ್ ಕಂಟಿನ್ಯೂಸ್ ಅಲ್ಲಿ ಬರಬೇಕಾಗುತ್ತೆ. ಐ ವಾಸ್ ಟೇಕಿಂಗ್ ಬಾತ್ ಅಂತ ಬರ್ತಾ ಇದೆ. ಇನ್ನು ಮೂರನೇ ಸೆಟ್ ಅನ್ನ ಗಮನಿಸ್ತಾ ಹೋಗೋಣ. ದ ಕೋಚ್ ಈಸ್ ಆಂಗ್ರಿ ಡ್ಯಾಶ್ ಈಸ್ ಪ್ಲೇಯರ್ಸ್ ಅಂತ ಇದೆ. ಇಲ್ಲಿ ಪ್ರಿಪೋಸಿಷನ್ ಕ್ವಶನ್ ಅನ್ನ ಕೇಳಿರ್ತಕ್ಕಂಥದ್ದು. ದ ಕೋಚ್ ಈಸ್ ಆಂಗ್ರಿ ವಿತ್ ಹೀಸ್ ಅಂತಕ್ಕಂಥದ್ದು ಸರಿಯಾಗುತ್ತೆ. ವಿತ್ ಅನ್ನೋ ಪ್ರಿಪೋಸಿಷನ್ ಫಿಲ್ ಮಾಡ್ತೇವೆ ಇಲ್ಲಿ. ಇನ್ನು ನೆಕ್ಸ್ಟ್, ಲೈಫ್ ದ ಈಸ್ ಸ್ಪೈಸ್ ಆಫ್ ವೆರೈಟಿ ಅಂತ ಇದೆ. ರಿಅರೇಂಜ್ ದ ಅಬೌವ್ ಸೆಗ್ಮೆಂಟ್ಸ್ ಇಂಟು ಎ ಮೀನಿಂಗ್ಫುಲ್ ಸೆಂಟೆನ್ಸ್ ಅಂತ ಕೇಳಿದ್ರೆ, ಸೊ ಇಲ್ಲಿ ವೆರೈಟಿ ಅನ್ನೋದು ಫಸ್ಟ್ ಬರಬೇಕು. ವೆರೈಟಿ ಆದಮೇಲೆ ಈಸ್ ಬರ್ತಾ ಇದೆ ಹೆಲ್ಪಿಂಗ್ ವರ್ಬ್.
ವೆರೈಟಿ ಈಸ್ ದ ಸ್ಪೈಸ್ ಆಫ್ ಲೈಫ್. ಈ ರೀತಿ ಬರ್ತಾ ಇದೆ ನೋಡಿ, ವೆರೈಟಿ ಈಸ್ ದ ಸ್ಪೈಸ್ ಆಫ್ ಲೈಫ್ ಅಂತೇಳಿ. ಇನ್ನು ಚೂಸ್ ದ ವರ್ಬ್ ದಟ್ ಅಗ್ರೀಸ್ ವಿತ್ ದ ಸಬ್ಜೆಕ್ಟ್. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂಥದ್ದು. ದ ಲಿಸ್ಟ್ ಆಫ್ ಐಟಮ್ಸ್. ಸೊ ಇಲ್ಲೂ ಗಮನಿಸಿ ವಿದ್ಯಾರ್ಥಿಗಳೇ, ಐಟಮ್ಸ್ ಅಂತ ಪ್ಲೂರಲ್ ಕಾಣಿಸುತ್ತೆ, ಬಟ್ ಇಲ್ಲಿ ಸಬ್ಜೆಕ್ಟ್ ಅದಲ್ಲ. ದ ಲಿಸ್ಟ್ ಅಂದರೆ ಒಂದೇ ಒಂದು ಲಿಸ್ಟ್ ಇದೆ, ಅನೇಕ ಐಟಮ್ಸ್ಗಳಿದ್ದಾವೆ, ಅದರ ಒಂದು ಲಿಸ್ಟ್ ಇದೆ. ಸೊ ಇದು ಸಿಂಗ್ಯುಲರ್ ಆಗಿರುತ್ತೆ. ಸೊ ಇಲ್ಲಿ ಈಸ್ ಅನ್ನು ಫಿಲ್ ಮಾಡ್ತೇವೆ. ದ ಲಿಸ್ಟ್ ಆಫ್ ಐಟಮ್ಸ್ ಈಸ್ ಆನ್ ದ ಟೇಬಲ್ ಅಂತ ಬರ್ತಾ ಇದೆ. ಇನ್ನು ನೆಕ್ಸ್ಟ್, ಯು ಡ್ಯಾಶ್ ಅ ಗುಡ್ ಜಾಬ್ ಎಸ್ಟರ್ಡೇ ಅಂತ ಇದೆ. ಇಲ್ಲಿ ಅಪ್ರಾಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಬ್ ಅಂತ ಇದೆ ನೋಡಿ. ಎಸ್ಟರ್ಡೇ ಅಂದರೆ ಇದು ಪಾಸ್ಟ್ ಟೆನ್ಸ್ಲಿ ಇರ್ತಕ್ಕಂಥದ್ದು ಅಂತ ನಮಗೆ ಗೊತ್ತಾಗುತ್ತೆ. ಸೊ ಪಾಸ್ಟ್ ಟೆನ್ಸ್ ಅಂತ ಅಂದಾಗ ಕೊಟ್ಟಿರೋ ವರ್ಬನ್ನು ಪಾಸ್ಟ್ ಟೆನ್ಸಲ್ಲಿ ಬರಿಬೇಕಾಗುತ್ತೆ. ಡೂ ಅನ್ನೋದರ ಪಾಸ್ಟ್ ಟೆನ್ಸ್ ಫಾರ್ಮ್ ಡಿಡ್ ಆಗುತ್ತೆ. ಯು ಡಿಡ್ ಅ ಗುಡ್ ಜಾಬ್ ಎಸ್ಟರ್ಡೇ ಅಂತ ಬರಿಬೇಕಾಗುತ್ತೆ. ಇನ್ನು ಫೋರ್ತ್ ಸೆಟ್ ಅನ್ನು ಗಮನಿಸಿ. ಮಿಸ್ ಹರಿಣಿ ಬಿಗ್ಯಾನ್ ಹರ್ ಸೆಕೆಂಡ್ PUC ಡ್ಯಾಶ್ ಜೂನ್ 2024 ಅಂತ ಇದೆ ನೋಡಿ. ಮಂತ್ ಇರ್ಬೋದು, ಇಯರ್ ಇರ್ಬೋದು, ಇವುಗಳ ಹಿಂದೆ ನಾವು ಪ್ರಿಪೋಸಿಷನ್ ಅನ್ನು ಹೇಗೆ ಫಿಲ್ ಮಾಡ್ತೀವಿ ಅಂದರೆ ಇನ್ ಅಂತಕ್ಕಂಥದ್ದನ್ನು ಫಿಲ್ ಮಾಡ್ತೀವಿ. ಇನ್ ಜೂನ್ 2024 ಅಂತೇಳಿ. ಯಾಕಾದರೂ ಒಂದು ವೇಳೆ ಡೇಟ್ ಕೊಟ್ಟಿದ್ರೆ ಆಗ ಆನ್ ಅಂತ ಫಿಲ್ ಮಾಡ್ತೇವೆ. ಇನ್ನು ಸೆಕೆಂಡ್, ರಿಅರೇಂಜ್ ದ ಸೆಗ್ಮೆಂಟ್ಸ್ ಕೇಳಿತಾರೆ. ಹ್ಯಾಸ್ ಪ್ಲೇಡ್ ಇನ್ ಆಸ್ಟ್ರೇಲಿಯಾ ಮೆನಿ ಮ್ಯಾಚಸ್ ರವಿ ಅಂತ ಇದೆ. ಸೊ ಫಸ್ಟ್ ಸಬ್ಜೆಕ್ಟ್ ರವಿ ಬರ್ತಾ ಇದೆ. ರವಿ ಹ್ಯಾಸ್ ಪ್ಲೇಡ್ ವರ್ಬ್ ಬರಬೇಕು. ರವಿ ಹ್ಯಾಸ್ ಪ್ಲೇಡ್ ಮೆನಿ ಮ್ಯಾಚಸ್ ಇನ್ ಆಸ್ಟ್ರೇಲಿಯಾ. ಈ ರೀತಿ ಬರ್ತಾ ಇದೆ ನೋಡಿ. ಥರ್ಡ್ ಒನ್, ಚೂಸ್ ದ ವರ್ಬ್ ದಟ್ ಅಗ್ರೀಸ್ ವಿತ್ ದ ಸಬ್ಜೆಕ್ಟ್. ಅಂದರೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಿದ್ದು. ರಮೇಶ್ ಆ್ಯಂಡ್ ರಾಕೇಶ್ ಗುಡ್ ಫ್ರೆಂಡ್ಸ್ ಅಂತ ಇದೆ. ಗಮನಿಸಬಹುದು, ರಮೇಶ್ ಆ್ಯಂಡ್ ರಾಕೇಶ್. ಸೊ ಪ್ಲೂರಲ್ ಇದೆ, ಇಬ್ಬರು ಇದಾರಲ್ವಾ, ಆರ್ ಅಂತ ತೆಗೆದುಕೊಳ್ತೇವೆ ಹೆಲ್ಪಿಂಗ್ ವರ್ಬನ್ನು. ದ ಡೋರ್ ಬೆಲ್ ಡ್ಯಾಶ್ ಎಟ್ 5 PM ಎಸ್ಟರ್ಡೇ. ಸೊ ಇಲ್ಲಿ ಅಪ್ರಾಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಬನ್ನು ಕೇಳಿದ್ದಾರೆ. ಸೊ ನೋಡಿ, ಎಸ್ಟರ್ಡೇ ಅಂದರೆ ಪಾಸ್ಟ್ ಟೆನ್ಸಲ್ಲಿ ಇರ್ತಕ್ಕಂಥದ್ದು. ಸೊ ಪಾಸ್ಟ್ ಅಂತ ನಮಗೆ ಗೊತ್ತಾಗುತ್ತೆ. ರಿಂಗ್ ಅನ್ನೋದನ್ನು ನಾವು ಏನು ಮಾಡಬೇಕು, ಪಾಸ್ಟ್ ಟೆನ್ಸಲ್ಲಿ ಬರಿಬೇಕು. ರಿಂಗ್ ಇರೋದೇನಾಗುತ್ತೆ, ರ್ಯಾಂಗ್ ಅಂತ ಆಗುತ್ತೆ ಪಾಸ್ಟ್ ಟೆನ್ಸಲ್ಲಿ. ದ ಡೋರ್ ಬೆಲ್ ರ್ಯಾಂಗ್ ಎಟ್ 5 PM ಎಸ್ಟರ್ಡೇ ಅಂತ ಬರುತ್ತೆ ಉತ್ತರ. ಇನ್ನು ಮತ್ತೊಂದು ಕಡೆ ಈ ಒಂದು ರೀರೈಟ್ ಆಸ್ ಡೈರೆಕ್ಟೆಡ್ ಅನ್ನು ಕೊಟ್ಟಿರ್ತಾರೆ. ಇಲ್ಲಿ 2 ಅಂಕಗಳಿಗೆ 2 ಪ್ರಶ್ನೆಗಳನ್ನು ಕೇಳಿರ್ತಾರೆ. ಇಲ್ಲಿ ಮೊದಲನೇ ಸೆಟ್ ಅನ್ನು ನೋಡಿ. ಸ್ಟೂಡೆಂಟ್ಸ್ ಶುಡ್ ನಾಟ್ ವೇಸ್ಟ್ ದೇರ್ ಟೈಮ್ ಡ್ಯೂರಿಂಗ್ ಎಕ್ಸಾಮ್ಸ್ ಅಂತ ಇದೆ. ಸೊ ಇಲ್ಲಿ ಗಮನಿಸಿ ವಿದ್ಯಾರ್ಥಿಗಳೇ, ಕ್ವಶನ್ ಟ್ಯಾಗ್ ಅನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ನಾಟ್ ಅಂತಕ್ಕಂಥದ್ದಿದೆ. ಸೊ ಈ ರೀತಿ ನಾಟ್ ಅಂದರೆ ಈ ಒಂದು ಸೆಂಟೆನ್ಸ್ ಏನಿದೆನೋ ಅದು ನೆಗೆಟಿವ್ ಸ್ಟೇಟ್ಮೆಂಟ್ ಅಂತ ನಮಗೆ ಅರ್ಥ ಆಗಬೇಕು. ಮತ್ತು ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಳ್ಬೇಕು ವಿದ್ಯಾರ್ಥಿಗಳೇ. ಇಲ್ಲಿ ಶುಡ್ ಅಂತಕ್ಕಂಥದ್ದು ಮಾಡಲ್ ವರ್ಬ್ ಆಗಿದೆ. ಸೊ ಈ ಒಂದು ಮಾಡಲ್ ವರ್ಬನ್ನು ತೆಗೆದುಕೊಂಡು ನಾವು ಕ್ವಶನ್ ಟ್ಯಾಗನ್ನು ಫ್ರೇಮ್ ಮಾಡಬೇಕು. ಈಗ ನೋಡಿ, ಫಸ್ಟ್ ಮಾಡಲ್ ವರ್ಬನ್ನು ಬರೆದುಕೊಳ್ತೇವೆ, ಶುಡ್ ಅಂತ ಬರ್ಕೊಳ್ತೇವೆ. ಮತ್ತು ನಾಟನ್ನು ಈಗ ಇಲ್ಲಿ ಸೇರಿಸಬಾರ್ದು, ಯಾಕೆಂದರೆ ಆಲ್ರೆಡಿ ಸ್ಟೇಟ್ಮೆಂಟಲ್ಲೇ ಇದೆ. ಇನ್ನು ಸಬ್ಜೆಕ್ಟ್ ಗಮನಿಸಿ, ಸ್ಟೂಡೆಂಟ್ಸ್ ಅಂತ ಇದೆ. ಇದರ ಪ್ರೊನೌನ್ ಫಾರ್ಮನ್ನು ನಾವು ಕ್ವಶನ್ ಟ್ಯಾಗಲ್ಲಿ ಬರೀಬೇಕಾಗುತ್ತೆ. ಸೊ ಇಲ್ಲಿ ಏನು ಮಾಡ್ತೇವೆ ಅಂದರೆ ನೋಡಿ, ಇದಕ್ಕೆ ಪ್ರೊನೌನ್ ಏನು ತಗೊಳ್ತೇವೆ, ದೇ ತೆಗೆದುಕೊಳ್ತೇವೆ. ಶುಡ್ ದೇ ಅಂತೇಳಿ ನಾವು ಆನ್ಸರ್ನ ಅಂದರೆ ಕ್ವಶನ್ ಟ್ಯಾಗನ್ನು ಬರೀಬೇಕಾಗುತ್ತೆ. ಸೆಕೆಂಡ್ ಒನ್, ಚೈಲ್ಡ್ಹುಡ್ ಈಸ್ ದ ಮೋಸ್ಟ್ ಎಂಜಾಯಬಲ್ ಫೇಸ್ ಇನ್ ಪರ್ಸನ್ಸ್ ಲೈಫ್ ಅಂತ ಇದೆ. WH ಕ್ವಶನ್ ಅನ್ನು ಫ್ರೇಮ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಮಾಡ್ತೇವೆ ಅಂದರೆ ಚೈಲ್ಡ್ಹುಡ್ಗೆ ಯಾವುದು ಸೂಟಬಲ್ ಆಗುತ್ತೆ, ವಾಟ್ ಈಸ್ ದ ಅಂತ ಬರಿತೇವೆ. ವಾಟ್ ಈಸ್ ನೋಡಿ, ವಾಟ್ ಇಂದ ಸ್ಟಾರ್ಟ್ ಮಾಡಿಕೊಂಡು ಉಳಿದಿರ್ತಕ್ಕಂತಹ ಸೆಂಟೆನ್ಸನ್ನು ಏನು ಕೊಟ್ಟಿರ್ತಾರೋ ಅದನ್ನೇ ಆ್ಯಸ್ ಇಟ್ ಈಸ್ ಬರಿತೇವೆ. ವಾಟ್ ಈಸ್ ದ ಮೋಸ್ಟ್ ಎಂಜಾಯಬಲ್ ಫೇಸ್ ಇನ್ ಅ ಪರ್ಸನ್ಸ್ ಲೈಫ್ ಅಂತ ಬರೆದು ಕ್ವಶನ್ ಮಾರ್ಕನ್ನು ಹಾಕಬೇಕು. ಕ್ವಶನ್ ಮಾರ್ಕ್ ಹಾಕೋದನ್ನು ಕೂಡ ಮರೆಯೋ ಹಾಗಿಲ್ಲ ವಿದ್ಯಾರ್ಥಿಗಳೇ. ಸೆಕೆಂಡ್ ಸೆಟ್ ಅನ್ನು ಗಮನಿಸಿ. ಮೈ ಮದರ್ ಸೆಲ್ಡಾಮ್ ಗೋಸ್ ಟು ಪಾರ್ಟೀಸ್. ಸೊ ಕೊಟ್ಟಿರೋ ಸೆಂಟೆನ್ಸನ್ನು ಗಮನಿಸಿ ವಿದ್ಯಾರ್ಥಿಗಳೇ. ಸೆಲ್ಡಾಮ್ ಅಂತಕ್ಕಂಥದ್ದು ಏನಿದೆನೋ ಇದು ನೆಗೆಟಿವ್ ವರ್ಡ್ ಆಗಿರುತ್ತೆ. ಅಂದರೆ ನೋ ಅಂತ ಹೇಳ್ತೀವಲ್ವ, ಅದಕ್ಕೆ ಸಮಾನವಾಗಿರ್ತಕ್ಕಂತಹ ಪದ ಇದಾಗಿರುತ್ತೆ. ಮೈ ಮದರ್ ಸೆಲ್ಡಮ್ ಗೋಸ್ ಟು ಪಾರ್ಟೀಸ್. ನೋಡಿ, ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ. ಸೊ ಗೋಸ್ ಅಂತ ಇದೆ. ಸೊ ಗೋಸ್ ವರ್ಬ್ಗೆ ಎಸ್ ಸೇರ್ಕೊಂಡಿದೆ. ಸೊ ನಾವು ಏನು ಮಾಡಬೇಕು, ಡಸ್ ಅಂತ ತೆಗೆದುಕೊಳ್ತೇವೆ. ಡಸ್ ಮತ್ತು ನಾಟನ್ನು ಸೇರಿಸೋ ಹಾಗಿಲ್ಲ, ಬಿಕಾಸ್ ದೇರ್ ಈಸ್ ಸೆಲ್ಡಮ್ ವರ್ಡ್. ಡಸ್ ಅಂತ ಆಯಿತು. ಮೈ ಮದರ್ಗೆ ನಾವು ಪ್ರೊನೌನ್ ಫಾರ್ಮನ್ನು ಬಳಸಬೇಕು. ಪ್ರೊನೌನ್ ಯಾವ್ದು ಸೂಟಬಲ್ ಆಗುತ್ತೆ ನೋಡಿ, ಶಿ ಅಂತಕ್ಕಂಥದ್ದು. ಸೊ ಇಲ್ಲಿ ಡಸ್ ಶಿ ಅಂತ ಬರೆದು ಕ್ವಶನ್ ಮಾರ್ಕನ್ನು ಹಾಕ್ತೇವೆ. ಇನ್ನು ನೆಕ್ಸ್ಟ್, ಮನೋಜ್ ಹ್ಯಾಸ್ ಚೂಸನ್ ಅ ಕ್ಲಾಸಿಕಲ್ ನಾವೆಲ್ ಅಂತ ಇದೆ. WH ಕ್ವಶನ್ ಅನ್ನು ಫ್ರೇಮ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಬನ್ನಿ, ಮನೋಜ್ ಹ್ಯಾಸ್ ಚೂಸನ್ ಎ ಕ್ಲಾಸಿಕಲ್ ನಾವೆಲ್. ವಾಟ್ ಅಂತ ತೆಗೆದುಕೊಳ್ತೇವೆ ನೋಡಿ. ಇಲ್ಲೂ ಕೂಡ ಏನನ್ನ, ಮನೋಜ್ ಚೂಸನ್ ಕ್ಲಾಸಿಕಲ್ ನಾವೆಲ್ ಅಲ್ವಾ. ಸೊ ಮನೋಜ್ ಏನನ್ನು ಸೆಲೆಕ್ಟ್ ಮಾಡ್ಕೊಂಡ ಅಂತ ಬರೀಬೇಕು. ವಾಟ್ ಆದಮೇಲೆ ಹ್ಯಾಸ್ ತೆಗೆದುಕೊಳ್ತೇವೆ. ವಾಟ್ ಹ್ಯಾಸ್ ಮನೋಜ್
ಚೂಸನ್ ಅಂತ ಬರೆದು ಕ್ವಶನ್ ಮಾರ್ಕನ್ನು ಹಾಕಬೇಕು ವಿದ್ಯಾರ್ಥಿಗಳೇ. ಇನ್ನು ಸೆಟ್ ನಂಬರ್ 3 ನೋಡಿ, ಮಿಲಿಂಡಾಸ್ ಫಾದರ್ ಈಸ್ ಎ ಡಾಕ್ಟರ್ ಅಂತ ಇದೆ. ಸೊ ಇಲ್ಲಿ ಮಿಲಿಂಡಾಸ್ ಹೂಸ್ ಅಂತ ತೆಗೆದುಕೊಳ್ಬೇಕು WH ವರ್ಡನ್ನು, ಯಾಕಂದರೆ WH ಕ್ವಶನ್ ಅನ್ನು ಫ್ರೇಮ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಹೂಸ್ ಫಾದರ್ ಈಸ್ ಅ ಡಾಕ್ಟರ್, ಇಷ್ಟೇ, ತುಂಬ ಸಿಂಪಲ್ ಇರ್ತಕ್ಕಂಥದ್ದು. ಡಾಕ್ಟರ್ ಹಾಕಿ ಕ್ವಶನ್ ಮಾರ್ಕನ್ನು ಹಾಕ್ತೇವೆ. ಇನ್ನು ದ ಮೆಂಬರ್ಸ್ ಅಂಡರ್ಸ್ಟುಡ್ ದ ಸಿಚುವೇಶನ್ ಅಂತ ಇದೆ. ಇಲ್ಲಿ ಡೂ ಫಾರ್ಮನ್ನು ತೆಗೆದುಕೊಂಡು ಕ್ವಶನ್ ಅನ್ನು ಫ್ರೇಮ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಈಗ ಡೂ ಫಾರ್ಮ್ಸ್ ಅಂದರೆ ನೆನ್ಪಿಟ್ಕೊಳ್ಳಿ, ಡೂ ಮತ್ತು ಡಿಡ್ ಮತ್ತು ಡಸ್, ಈ ಮೂರನ್ನು ನಾವೇನು ಮಾಡ್ತೇವೆ ಡೂ ಫಾರ್ಮ್ ಆಫ್ ವರ್ಬ್ಸ್ ಅಂತ ಕರಿತೇವೆ. ಡೂ ಮತ್ತು ಡಸ್ಗಳು ಪ್ರೆಸೆಂಟ್ ಮತ್ತು ಡಿಡ್ ಅನ್ನೋದು ಪಾಸ್ಟ್ ಟೆನ್ಸ್ ಆಗಿರುತ್ತೆ. ಇಲ್ಲಿ ನೋಡಿ ಅಂಡರ್ಸ್ಟುಡ್ ಅನ್ನೋದು ಪಾಸ್ಟ್ ಟೆನ್ಸಲ್ಲಿದೆ. ಸೊ ನಾವು ಡಿಡ್ ಅನ್ನು ಆರಂಭದಲ್ಲೇ ತೆಗೆದುಕೊಂಡು ಕ್ವಶನ್ ಅನ್ನು ಫ್ರೇಮ್ ಮಾಡಬೇಕಾಗುತ್ತೆ. ಡಿಡ್ ತೆಗೆದುಕೊಂಡ ಮೇಲೆ ಸಬ್ಜೆಕ್ಟ್ ಏನಿದೆ ದ ಮೆಂಬರ್ಸ್ ಇದೆ. ಸೊ ಅದನ್ನು ಆ್ಯಸ್ ಇಟ್ ಈಸ್ ಬರೀತೇವೆ. ಡಿಡ್ ದ ಮೆಂಬರ್ಸ್, ಅಂಡರ್ಸ್ಟುಡ್ ಇರೋದನ್ನು ಈಗ ಅಂಡರ್ಸ್ಟ್ಯಾಂಡ್ V1 ಅಲ್ಲಿ ಬರಿಬೇಕು ವಿದ್ಯಾರ್ಥಿಗಳೇ, ಯಾಕೆಂದರೆ ಆಲ್ರೆಡಿ ನಾವೇನು ಮಾಡಿದ್ದೇವೆ ಡಿಡ್ ಅನ್ನು ತೆಗೆದುಕೊಂಡಿದ್ದೇವೆ. ಹಾಗಾಗಿ ಪಾಸ್ಟ್ ಟೆನ್ಸ್ಗೆ ಡಿಡ್ ದ ಮೆಂಬರ್ಸ್ ಅಂಡರ್ಸ್ಟ್ಯಾಂಡ್ ದ ಸಿಚುವೇಶನ್ ಅಂತ ಬರೆದು ಕ್ವಶನ್ ಮಾರ್ಕನ್ನು ಹಾಕ್ತೇವೆ ವಿದ್ಯಾರ್ಥಿಗಳೇ. ಒಂದು ವೇಳೆ ಇದೇ ಸೆಂಟೆನ್ಸ್ ದ ಮೆಂಬರ್ಸ್ ಅಂಡರ್ಸ್ಟ್ಯಾಂಡ್ ದ ಸಿಚುವೇಶನ್ ಅಂತ ಇತ್ತು ಅಂತ ತಿಳ್ಕೊಳ್ಳಿ, ಅಂಡರ್ಸ್ಟುಡ್ ಇಲ್ಲ, ಅದರ ಬದಲಿಗೆ ಅಂಡರ್ಸ್ಟ್ಯಾಂಡ್ ಅಂತಲೇ ಇತ್ತು ಅಂದ್ಕೊಂಡ್ರೆ ಆಗ ನಾವು ಡೂ ಅನ್ನು ತೆಗೆದುಕೊಂಡು ಕ್ವಶನ್ ಅನ್ನು ಫ್ರೇಮ್ ಮಾಡಬೇಕಾಗಿತ್ತು. ಡೂ ದ ಮೆಂಬರ್ಸ್ ಅಂಡರ್ಸ್ಟ್ಯಾಂಡ್ ದ ಸಿಚುವೇಶನ್ ಅಂತ ಆಗ ನಾವು ಕ್ವಶನ್ ಅನ್ನು ಫ್ರೇಮ್ ಮಾಡ್ತಾ ಇದ್ವಿ. ಸೊ ಈ ರೀತಿ ನೀವೇನು ಮಾಡಬೇಕು, ಡೂ ಆಸ್ ಡೈರೆಕ್ಟೆಡ್ ಪ್ರಶ್ನೆಗಳನ್ನು ಸಾಲ್ವ್ ಮಾಡಬೇಕು ವಿದ್ಯಾರ್ಥಿಗಳೇ. ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆಯೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಯು ಕ್ಯಾನ್ ಲರ್ನ್ ಮೋರ್ ಲೆಸನ್ಸ್. ನಿಮ್ಮ ಎಕ್ಸಾಮ್ಗೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ, ಒಳ್ಳೆ ಅಂಕಗಳು ಸಿಗಲಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಆಲ್ ದ ಬೆಸ್ಟ್.